ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ಯುಗದ ಆದಿ, ಅಂದರೆ ಹೊಸ ವರ್ಷದ ಪ್ರಾರಂಭ. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ದಿನ ಜನರು ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ ಹೊಸ ಬಟ್ಟೆ ಧರಿಸಿ ದೇವರ ಪೂಜೆ ಮಾಡುತ್ತಾರೆ. ಮನೆ ಬಾಗಿಲಿಗೆ ಮಾವಿನ ತೋರಣ ಹಾಕುವುದು ಯುಗಾದಿಯ ವಿಶೇಷ. ಯುಗಾದಿ ಹಬ್ಬದ ಮುಖ್ಯ ಆಕರ್ಷಣೆ ಎಂದರೆ ಬೇವು ಬೆಲ್ಲ. ಇದು ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಈ ದಿನ ಪಂಚಾಂಗ ಓದುವುದು ಕೂಡ ಒಂದು ಸಂಪ್ರದಾಯ. ಪಂಚಾಂಗದಲ್ಲಿ ಹೊಸ ವರ್ಷದ ಫಲಗಳನ್ನು ತಿಳಿದುಕೊಳ್ಳುತ್ತಾರೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ. ಕುಟುಂಬದವರು ಒಟ್ಟಿಗೆ ಕೂಡಿ ಹಬ್ಬದ ಊಟವನ್ನು ಆಸ್ವಾದಿಸುತ್ತಾರೆ. ಯುಗಾದಿ ನಮಗೆ ಹೊಸ ಆರಂಭದ ಸಂಕೇತ. ಹೊಸ ಆಸೆಗಳು, ಹೊಸ ಕನಸುಗಳು, ಹೊಸ ಗುರಿಗಳನ್ನು ಹೊಂದುವ ದಿನ. ವರಕವಿಯ ಯುಗಾದಿ ಮರಳಿ ಬರುತ್ತಿದೆ. ಬೇವು ಮತ್ತು ಬೆಲ್ಲ ಮಾತಿಗೆ ಕೂತಾಗೆಲ್ಲ ಕೋಗಿಲೆ ಹಿನ್ನೆಲೆ ಸಂಗೀತ ಒದಗಿಸುತ್ತದೆ. ಹೇಮಂತನಿಗೆ ಭವ್ಯವಾದ ಸ್ವಾಗತ ಇಲ್ಲ ಎಂದು ವಿವರಿಸುವ ಕವಿ ಎಸ್ ವಿ ಪರಮೇಶ್ವರ ಭಟ್ಟರು, ಹೂ ಇರದ ಚಿಗುರಿರದ ಬೋಳು ನಿಸರ್ಗ ಹೇಮಂತನನ್ನು ಸ್ವಾಗತಿಸುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸುತ್ತಾರೆ. ಖಾಲಿಯಾದರೆ ತುಂಬಿಕೊಳ್ಳಲು ಸಾಧ್ಯ ಎಂಬಂತೆ ವಸಂತನ ಆರ್ಭಟ ಶುರು. BM ಶ್ರೀ ಅವರು ವಸಂತ ಎಂಬ ಋತುಗಳ ರಾಜನನ್ನು ಬರಮಾಡಿಕೊಳ್ಳುತ್ತಾರೆ. ಋತುವಿಗೊಂದೊಂದು ಹಾಡನ್ನು ಹಾಡುವ ಕವಿಗಳ ಗಡಣದ ಮಾತೇ ಬೇರೆ. ಪಂಪನಂತೂ ಬನವಾಸಿ ದೇಶದ ನಂದನವನದಲ್ಲಿ ಕೋಗಿಲೆಯಾಗಿ ಮರಿದುಂಬಿಯಾಗಿ ಹುಟ್ಟುವ ಹಂಬಲದವ. ದೂರದ ಬೆಟ್ಟ ಸಿನಿಮಾದ ಡಾಕ್ಟರ್ ರಾಜ್ ಮತ್ತು ಭಾರತಿ ಕಾದ ಕುಲುಮೆಯ ಎದುರು ಬದುರು ಕುಳಿತುಕೊಂಡೇ ಆ ಬಡತನದ ಬೇಗೆ ಮಧ್ಯೆಯೂ ಪ್ರೀತಿಯ ಹಾಡನ್ನು ಮೆರೆಯಿಸುತ್ತಾರೆ. ಪ್ರೀತಿಯೇ ಅದ್ಯಾರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬಾನೆ ದಿನವೂ ನಿತ್ಯ ಯುಗಾದಿನೇ ಅಂತ ಆಡಿಕೊಳ್ಳುವಾಗ ಮತ್ತೆ ಬೇಂದ್ರೆ ನೆನಪಾಗಿ ನಾನು ಬಡವ ಆಕೆ ಬಡವಿ ಒಲುಮೆ ನಮ್ಮ ಬದುಕು ಎಂದು ಬಾಳುವೆಗೆ ಸುಂದರ ಶರ ಬರೆದು ಬಿಡುತ್ತಾರೆ. ದೊಡ್ಡರಂಗೇಗೌಡರ ಬಾಳೆಲ್ಲ ಬೇವು ಬೆಲ್ಲ ಎಲ್ಲರಿಗೂ ಇದೆ. ಸಂಪಿಗೆ ಮರದ ಹಸಿರಿಲೆ ನಡುವೆ ಕೋಗಿಲೆ ಆಡುವಾಗ ಮಾಮರದ ಚಿಗುರು ಕೈ ಬೀಸಿ ಕರೆಯುತ್ತದೆ. ಯುಗವೊಂದರ ಆದಿಯೇ ಹೀಗೆ, ಅದು ಯುಗಾದಿ. ಫಲಾಫಲಗಳ ನಿರೀಕ್ಷೆಯಲ್ಲಿ ತೆರೆದುಕೊಳ್ಳುವ ಪಂಚಾಂಗ ಒಂದು ಭರವಸೆಯ ನೆಪ ಅಷ್ಟೇ. ಹೊಸ ಸಂವತ್ಸರ ಒಂದರ ಆಗಮನ, ಅದಕ್ಕೆ ಒಂದು ಹೆಸರು ಮತ್ತು ಬದಲಾದ ಕಾಲ ಋತುಚಕ್ರ. ಚಕ್ರ ಉರುಳದೇ ಇದ್ದರೆ ಬಾಳ್ವೆಯೇ ಇಲ್ಲ ಎಂದೆನಿಸುವ ನಿಸರ್ಗ. ನಮ್ಮ ಪರಂಪರೆಯೇ ಹೀಗೆ. ಸುಖ ದುಃಖ, ನೋವು ನಲಿವು, ಸಡಗರ ಸಂಭ್ರಮ ಎಲ್ಲಕ್ಕೂ ಒಂದು ಸಂಕೇತ, ಒಂದು ಹಬ್ಬ. ಬೇವಿನ ಕಹಿ ನೋವುಗಳನ್ನು ಕೂಡ ಸಂಭ್ರಮಿಸುವಂತೆ ಮಾಡುತ್ತದೆ. ಬಹುತೇಕ ಗಿಡ ಮರಗಳು ಎಲೆಗಳನ್ನು ಕಳೆದುಕೊಂಡು ವಿರಕ್ತಿ ಸುರಿದುಕೊಂಡು ನಿಂತಿರುವಾಗ ಕಹಿ ಬೇವಿನ ಮರದ ಚಿಗುರು ಸೂಸುವ ಗಮಲು ಸಿಹಿಯನ್ನು ನಾಚಿಸುತ್ತದೆ. ಯುಗಾದಿಗೆ ಸ್ವಾಗತವನ್ನು ಕೋರುವುದು ಕೂಡ ಬೇವೆ. ಭಾದ್ರಪದ ಮಾಸದಲ್ಲೇ ಬಿತ್ತಲಾದ ಕಬ್ಬು ಶಿವರಾತ್ರಿಗೆ ಆಲೆಯ ಮನೆಯಲ್ಲಿ ಕುದಿದ ಬೇವಿಗಾಗಿ ಕಾಯುವ ಬೆಲ್ಲ ನೋವಿನ ಭುಜದ ಮೇಲೆ ಕೈ ಹಾಕುತ್ತದೆ. ಸುಖದ ಬೆರಳು ಕಷ್ಟದ ಅಂಗೈಯಲ್ಲಿ ಪ್ರತಿ ಸಂವತ್ಸರಕ್ಕೂ ಒಂದಾಗುವ ಜೀವನದ ವ್ಯಾಖ್ಯಾನ ಇದು. ಭೂಮಿ ಕೂಡ ಋತುಗಳನ್ನು ತೊಟ್ಟುಕೊಂಡು ಮತ್ತೆ ಎಸೆದು ಮತ್ತೆ ಹೊಸದನ್ನು ಧರಿಸುವ ವೈಖರಿ ನಮ್ಮ ಪರಂಪರೆ ಮಾತ್ರ ಕಲಿಸಿಕೊಡುತ್ತದೆ, ಉಡಿಸಿ ತೋರಿಸುತ್ತದೆ. ಸಾವಿರಾರು ವೈದ್ಯಕೀಯ ಗ್ರಂಥಗಳು ಬೇವಿನ ಬಗ್ಗೆ ವಿವರಿಸಿದರೂ ಮುಖ ತಿರುವಿಕೊಳ್ಳುವ ನಾವು ಯುಗಾದಿಯ ನೆಪದಲ್ಲಿ ನಗುತ್ತಲೇ ಪ್ರಸಾದದ ರೀತಿ ಬೇವನ್ನು ಸವಿಯುತ್ತೇವೆ. ದೈವಿಕ ನೆಲೆಯಲ್ಲಿ ಪ್ರಸಾದ ಎಂದು ಕೊಡಲಾಗುವ ಯಾವುದೇ ಕಹಿ ಒಗರು ಹುಳಿಯ ರುಚಿ ಮತ್ತು ವರ್ಜ್ಯ ವಸ್ತುಗಳು ಪರಮ ಪವಿತ್ರ ಸ್ವೀಕೃತವಾಗಿ ಬಿಡುತ್ತವೆ. ಅದು ಇಲ್ಲಿ ಮಾತ್ರ ಸಾಧ್ಯ. ಎಲ್ಲವನ್ನು ದೈವಿಕ ಸನ್ನಿಧಿಗೆ ಹಾಕಿ ಕೊಡುವ ನಂಬಿಕೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.